ನಾ ಯಾರ್ದಾರ ಮನೆಗೆ ಹೋಗ್ತೀನಿ ಗೊತ್ತನ್ರಿ, ಅಲ್ಲಿ ಹೋದ ತಕ್ಷಣ ಅವ್ರ ಹಾಲ್ ಎಂಟ್ರಿ ಆದ ತಕ್ಷಣ ನಂಗೆ ಭಾಳ ಮನ್ಸಿಗಾಕತಿ. ಯಾಕಂದ್ರ ಅವ್ರ ಮನಿ ಹಾಲ್ ಒಳಗ ಶೋಕೇಸ್ ಇಟ್ಟಿರ್ತಾರಲ್ರಿ, ಅಲ್ಲಿ ಭಾರಿ ಮಸ್ತ್ ಮಸ್ತ್ ಅವಾರ್ಡ್ ಇಟ್ಟಿರ್ತಾರ. ಲೈಕ್ ಕಬಡ್ಡಿ, ಕ್ರಿಕೆಟ್, ಬರೀದ್ರಾಗ ಎಕ್ಸಾಮ್ ಫಸ್ಟ್ ಬಂದಿದ್ರಾಗ ಏನಾರ ಅಂತ ಅವಾರ್ಡ್ ಇಟ್ಟಿರ್ತಾರ, ಅಚೀವ್ಮೆಂಟ್ಸ್ ಇಟ್ಟಿರ್ತಾರ. ನಮ್ಮ ಮನಿ ಒಳಗ್ ಬಂದ್ರಿ ನೀವು, ನಾವ್ನ ಶೋಕೇಸ್ ಒಳಗ ನಾವ್ ಇಟ್ಟಿವಿ ಈ ಬತ್ತಿ, ಅಲ್ಲಿ ಕುಂಕುಮ, ಹಣಿಗಿ, ಪೌಡ್ರ, ಇದನ್ನ ಬಿಟ್ಟು ನಾವು ಏನ್ ಸುಡ್ಗಾಡಲು ಸಿಗಲ್ರಿ ನಮ್ಗ. ಅಂದ್ರ ನೀವ್ ಅನ್ಕೋಬಹುದು, ಮಬ್ಬು ಸುಳೆ ಮಗ ನೀ ಏನು ಗೆದ್ದಿಲ್ಲ, ನೀ ಅಟ್ಟು ಶಾಣೆ ಇಲ್ಲ ಅನ್ಕೋಬಹುದು ನೀವು. ಅಲ್ರಿ, ನಾ ದೊಡ್ಡ ಪ್ಲೇಯರ್ ಇದ್ದ. ಎದ್ರಾಗಪ್ಪ ಅಂದ್ರ ಈ ಕಪ್ಪಿ ಜಿಗಿತ, ಲೆಮನ್ ಇನ್ ದ ಸ್ಪೂನ್, ಆಮೇಲೆ ಮ್ಯೂಸಿಕಲ್ ಚೇರ್ ಅಂತ ಬರ್ತೈತಲ್ಲ, ಅದ್ರಾಗ ನಾ ಫಸ್ಟ್ ಬಂದಿನೋ ಸಣ್ಣ ಇದ್ದಾಗ ನಿಂತು. ನನ್ಗೆ ಈಗ ಅನ್ಸಾಕತೈತ್ರಿ, ನಮ್ಮ ಪಿ ಟಿ ಮಾಸ್ತರ್ ಎಂತ ಮಬ್ಬು ಸುಳೆ ಮಗ ಇದ್ದ. ಆ ಆಟದ ನಿಂತು ಏನೂ ಯೂಸ್ ಇಲ್ಲ ಅಂದ್ರು ಎದಕ್ ಆಡ್ಸ್ದ ನಮ್ಗ ಅನ್ನೋದು ಈಗ ವಿಚಾರ ಮಾಡಾಕತ್ತೀನಿ ನಾನು. ಅಲ್ರಿ, ಕಪ್ಪಿ ಜಿಗಿತತ್ ನಾ ಏನ್ ಅನ್ಕೊಂಡಿದ್ದೆ ಅಂದ್ರ ಅದು ಎರಡೆರಡು ದಿನ ನಿದ್ದೆ ಬಿಡ್ತಿದ್ದೆ ನಾನು. ಅದ್ರಾಗ ಗೆದ್ರ ನಾವು ಈ ತಾಲೂಕ್ ಲೆವೆಲ್, ಜಿಲ್ಲಾ ಲೆವೆಲ್, ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿಬಿಡ್ತೀನಿ. ನಾನು ದೊಡ್ಡ ಅಚೀವ್ಮೆಂಟ್ ಆಕೈತಿ, ನನ್ಗೆಲ್ರು ಗೊತ್ತು ಹಿಡ್ತಾರ ಅಂತ ಹೇಳಿ ನಾ ಏನೇನ ಕನ್ಸ್ ಕಣ್ಕೋತು 2 ದಿನ ನಿದ್ದೆ ಬಿಡ್ತಿದ್ದಾರಿ. ನಾವು ಗೆದ್ರ ಅದೊಂದ್ ₹2 ಶೀಟ, ಅಲ್ಲಿ ನಿಂತ ರೌಂಡ್ ಒಂದ್ ಬರ್ತೈತಿ ಮೆಡಲ್ ರೀ, ಅದನ್ನ ಕೊಟ್ಟು ಕಿಶನ್ ಕಳ್ಸಿಬಿಡ್ರ ಸೊಳೆ ಮಕ್ಳು. ನಾ ಈಗ ವಿಚಾರ ಮಾಡಾಕತ್ತೀನಿ, ಏನು ನೀವ್ ಏನ್ ಹೇಳಕ್ ಹೊಂಟಿದ್ರಿ ಆ ಗೇಮ್ ನಿಂತ ನನ್ಗ ಈಗ ಹೇಳ್ರಿ ನನ್ಗ. ಒಂದ್ ಲೈಕ್ ಮಾಡಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.